ನಮಸ್ಕಾರ. GK ಮಂಜುನಾಥ್, PMTV ಸಂಪಾದಕರು. ಸ್ನೇಹಿತರೆ, ಬೆಳಗಾವಿ ಅಂದಮೇಲೆ ತಮಗೆಲ್ಲ ಗೊತ್ತಾಗೋದೇನೆಂದ್ರೆ ಒಂದು ವಿಭಿನ್ನವಾದ ಏರಿಯಾ, ವಿಭಿನ್ನವಾದ ಜನಸಂಖ್ಯೆ, ಕನ್ನಡತನವನ್ನ ಎತ್ತಿಡುವಂತ ಜನಸಂಖ್ಯೆ ಇರುವಂತದ್ದು ಅದು ಬೆಳಗಾವಿ ಜಿಲ್ಲೆ. ಬೆಳಗಾವಿಗೆ ಸಂಬಂಧಪಟ್ಟಂತ ತಾಲೂಕಿಗೆ ಸಂಬಂಧಪಟ್ಟಂತ ಹಲವಾರು ರೀತಿಯಾದಂತ ಜಿಲ್ಲೆಗಳು ಅಂದ್ರೆ ಅತಿ ಹೆಚ್ಚು ಕೇಳಿ ಬರ್ತಾ ಇರೋದೇನಂದ್ರೆ ಸಾವುಕಾರ್, ಸತೀಶ್ ಜಾರಕಿಹೊಳಿ ಅನ್ನುವ ಪದಗಳನ್ನ ಹೆಚ್ಚು ಕೇಳಿಸ್ತಾ ಬರ್ತದೆ. ಅಂದ್ರೆ ಅದರ ಅರ್ಥ ಅತಿ ಹೆಚ್ಚು ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತೀವಿ, ಅತಿ ಹೆಚ್ಚು ನಾವು ಸಂವಿಧಾನ ಅಂಗದಲ್ಲಿ ಓದಿಸ್ತೀವಿ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಓದ್ಬೇಕು ಅನ್ನೋ ಕಾರಣಕ್ಕೆ ಅವರ ಹೆಸರು ಅಷ್ಟೊಂದು ವಿಭಿನ್ನವಾಗಿ ಬರ್ತಾ ಇದೆ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ವಿಷಯ ಇಷ್ಟೇ, ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನ ಕೊಡ್ತೀವಿ ಅಷ್ಟೊಂದು ನಮ್ಮ ದೇಶ ಭವಿಷ್ಯವನ್ನ ಮುಂದುವರಿಯುತ್ತೆ ಅನ್ನೋದಕ್ಕೆ ಕಾರಣನೇ ಅದು ಒಂದು ಬೆಳಗಾವಿ ಜಿಲ್ಲೆಯಲ್ಲಿ ನಡೀತಾ ಇರುವಂತ ಶಿಕ್ಷಣ ಸಂಸ್ಥೆಗಳಿಗೆ ಸಹಕಾರ ಮಾಡ್ತಾ ಇರೋ ಸತೀಶ್ ಜಾರಕಿಹೊಳಿ ಅವ್ರ ಬಗ್ಗೆ. ಸ್ನೇಹಿತರೆ, ಇವತ್ತು ನಾನು ನೇರವಾಗಿನೇ ಒಂದು ಕುಟುಂಬದ ಹೆಣ್ಣು ಮಗಳಿಗೆ ಅನ್ಯಾಯ ಮಾಡ್ತಾ ಇರುವ ಅಂತ ಒಂದು ಜಿಲ್ಲೆಯಲ್ಲಿ ಮತ್ತೊಂದು ತಾಲೂಕು ಒಂದು ಚಿಕ್ಕದಾಗಿ ಸಮಸ್ಯೆ ಮಾಡ್ತಾ ಇದೆ, ಆದ್ರೆ ಅದು ಈಗ ದೊಡ್ಡದಾಗಿ ಹೆಮ್ಮರವಾಗಿ ನಿಂತಿರುವಂತ ಆ ಸಮಸ್ಯೆ. ಯಾಕೆ ಈ ರೀತಿ ಸಮಸ್ಯೆ? ಅವರ ಶಿಕ್ಷಣ ಸಮಸ್ಯೆಯಿಂದಾಗಿ, ಆ ಹೆಣ್ಣು ಮಗುವಿನ ಶಿಕ್ಷಣಕ್ಕೆ ಆಗ್ತಾ ಇರುವ ಸಮಸ್ಯೆಯಿಂದಾಗಿ ತನ್ನ ತಂದೆಯನ್ನೇ ಆರೋಗ್ಯದಿಂದ ಹಾಳಾಗ್ತಾ ಇರುವಂತ ಘಟನೆ ನಡೀತಾ ಇದೆ. ಸ್ನೇಹಿತರೆ, ಒಂದನ್ನ ಅರ್ಥ ಮಾಡ್ಕೋಬೇಕಿಲ್ಲಿ, ಮಗಳ ಶಿಕ್ಷಣ ಕಡಿಮೆ ಆಗ್ತಾ ಇದೆ, ಮಗಳನ್ನ ನಾನು ಶಿಕ್ಷಣದಿಂದ ಓದಿಸಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಇವತ್ತು ತಂದೆಯು ಕೂಡ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಇಂಥ ಮಹಾನ್ ಪುಣ್ಯವಂತ ಯಾರಪ್ಪ ಅಂದ್ರೆ ನೀವು ಕೇಳ್ಬಿಟ್ರೆ ನಿಜವಾಗ್ಲೂ ಇದು ಬೇಜಾರಾಗುತ್ತೆ ರೀ. ಇದು ಅತ್ಯುನ್ನತ ಒಂದು ಕರ್ನಾಟಕದಲ್ಲಿ, ಭಾರತ ದೇಶದಲ್ಲಿ ಅದು ಬೆಳಗಾವಿ ಜಿಲ್ಲೆ ಅಂದ್ರೆ ಅದು ಗಡಿನಾಡಿನ ಪ್ರದೇಶ, ಹೋರಾಟಗಾರರ ಜಿಲ್ಲೆ ಅದು. ಅಂತದ್ರಲ್ಲಿ ಇಂಥ ಒಂದು ಹೀನಾಯ ಕೃತ್ಯ ಮಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ಬೇಸರ. ಸ್ನೇಹಿತರೆ, ನಾನು ಹೇಳ್ತಾ ಇರೋದು ಬಾಪೂಜಿ ಇಂಟರ್ನ್ಯಾಷನಲ್ PU ಕಾಲೇಜ್ ಮಸರ್ಗುಪ್ಪ. ನೋಡಿ, ಒನ್ಸ್ ಮೋರ್ ನಾನು ಹೇಳ್ತಾ ಇದ್ದೀನಿ, ಬಾಪೂಜಿ ಇಂಟರ್ನ್ಯಾಷನಲ್ PU ಕಾಲೇಜ್ ಮಸರ್ಗುಪ್ಪ. ನಾನು ಹೇಳ್ತಾ ಇರೋದು ಸ್ನೇಹಿತರೆ, ಅರ್ಥ ಮಾಡ್ಕೊಳ್ಳಿ, ಇಂಥ ಒಬ್ಬ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ ಅಂದಾಗ ಎಷ್ಟು ನೋವಾಗುತ್ತೆ, ಎಷ್ಟು ಬೇಜಾರಾಗುತ್ತೆ. ಎಲ್ಲಿದೆ ಸಮಾಜ, ಏನ್ ಆಗ್ತಾ ಇದೆ ನ್ಯಾಯಕ್ಕೆ ಅನ್ನೋಕ್ಕೋಸ್ಕರ ಒಂದು ಸಣ್ಣ ನೋವು ಅಷ್ಟೇ ಇದು PMTV ಕರ್ನಾಟಕ ಕಡೆಯಿಂದ. ಯಾಕೆಂದ್ರೆ ಒಂದು ಹೆಣ್ಣು ಮಗುಗೆ ನೋವು ಆದಾಗ ಅಕ್ಕಮಹಾದೇವಿ ಆಗಿರುವುದು, ಒಂದು ಹೆಣ್ಣು ಮಗೆ ನೋವು ಆದಾಗ ಬಳವಡಿಗೆ ಮಲ್ಲಮ್ಮ ಆಗಿರುವುದು. ಸೊ ಇಂಥ ಹೆಣ್ಣು ಮಕ್ಕಳು ಮುಂದೆ ಬರ್ಬೇಕಂದ್ರೆ ಇಂಥ ತೊಂದರೆಗಳು ಇದ್ದೇ ಇರುತ್ತೆ. ಆದ್ರೆ ಇಂಥ ಒಬ್ಬ ಹೆಣ್ಣು ಮಗಳು ಖಂಡಿತವಾಗಿ ಇವಳು ಒಂದು ದೇಶಕ್ಕಾಗಿ, ರಾಜ್ಯಕ್ಕಾಗಿ, ತನ್ನ ಊರಿಗಾಗಿ ಒಂದು ದೊಡ್ಡ ಮಟ್ಟದ ಒಂದು ಸಮಾಜ ಸೇವೆ ಮಾಡ್ತಾಳೆ. ಯಾಕೆ ಈ ವಿಚಾರವನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಲ್ಲ, ಆಲ್ರೆಡಿ ಇವಳು ಅತ್ಯುತ್ತಮ ವಿದ್ಯಾರ್ಥಿನಿ, ರ್ಯಾಂಕ್ ಸ್ಟೂಡೆಂಟ್. ಈ ರ್ಯಾಂಕ್ ಸ್ಟೂಡೆಂಟ್ ಅನ್ನ ಇಟ್ಟುಕೊಂಡು ಒಂದು ಶಿಕ್ಷಣದಲ್ಲಿ ದುಡ್ಡಿನ ವ್ಯವಹಾರ ಮಾತಾಡ್ತಾ ಇದ್ದಾರಲ್ಲ, ನಿಜವಾಗ್ಲೂ ಇದು ನಾಚಿಕೆ ಆಗುತ್ತೆ. ತಕ್ಷಣದಲ್ಲಿ ಏನಾದ್ರೂ ಸರ್ಕಾರ ಗಮನಕ್ಕೆ, ಮಿನಿಸ್ಟರ್ ಗಮನಕ್ಕೆ ಬರ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೇರವಾಗಿನೇ ನಾನು ಕಾಲೇಜ್ ಪರ ಹೋರಾಟ ಮಾಡಲ್ಲ, ಸಂಬಂಧಪಟ್ಟ ಅಧಿಕಾರಿಗಳ ಪರ ಹೋರಾಟ ಮಾಡ್ತೀವಿ. ಖಂಡಿತವಾಗ್ಲೂ ನಮ್ಮ ಮಾಧ್ಯಮದ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಒಂದು ವೇಳೆ ಏನಾದ್ರೂ ಆಗ್ಲಿಲ್ಲ ಅಂದ್ರೆ ಅವರ ತಂದೆ, ಅವರ ತಾಯಿಗೆ ಏನಾದ್ರೂ ಆರ್ಥಿಕ ನಷ್ಟ ಉಂಟಾಗಿತ್ತಲ್ಲ, ಆ ನಷ್ಟವನ್ನು ಕೂಡ ಆ ಶಿಕ್ಷಣ ಸಂಸ್ಥೆ ಕಟ್ಟಿಕೊಡ್ಬೇಕಾಗತ್ತೆ. ಇದೊಂದು ಎಚ್ಚರಿಕೆ ಅಲ್ಲ, ಇದು ನಮ್ಮ ಒಂದು ಬೇಡಿಕೆ. ಸ್ನೇಹಿತರೆ, ತಾವುಗಳು ಅರ್ಥ ಮಾಡ್ಕೋಬೇಕು, ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಊರಿನಲ್ಲಿಯೂ ಕೂಡ ಇಂಥ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗ್ತಾ ಇದೆ. ಆದ್ರೆ ಈ ಹೆಣ್ಣು ಮಗಳು ಮುಂಚೂಣಿಯಲ್ಲಿ ಬಂದಿದ್ದಾಳೆ. ಇದೇ ರೀತಿಯಾಗಿ ಇದೇ ಬಾಪೂಜಿ ಇಂಟರ್ನ್ಯಾಷನಲ್ PU ಕಾಲೇಜಿನ ಈ ಒಬ್ಬ ಹೆಣ್ಣು ಮಗಳ ವಿಡಿಯೋ ಮಾತ್ರ ಪ್ರಸಾರ ಮಾಡೋದಕ್ಕೆ ಆ ಹೆಣ್ಣು ಮಕ್ಕಳ ಅದೇ ಕಾಲೇಜಿನ ಇನ್ನೂ 10 ವಿಡಿಯೋಗಳ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ. ಹಾಗಾಗಿ ಈ ಒಂದು ಉದಾಹರಣೆಯನ್ನ ಧೈರ್ಯ ಮಾಡಿ ಕೊಟ್ಟಿರುವಂತ ಆ ಹೆಣ್ಣು ಮಕ್ಕಳಿಗೆ ನಿಜವಾಗ್ಲೂ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತೀವಿ. ಯಾಕೆಂದ್ರೆ ಈ ಕಾಲೇಜಿನ ನೇರವಾಗಿನೇ ನಮ್ಮ ರಿಪೋರ್ಟರ್ ಆದಂತವ್ರು ನೇರವಾಗಿನೇ ಆ ಫೋನ್ ಸಂಪರ್ಕದಲ್ಲಿ ಮಾತಾಡಿದಾಗ ದುಡ್ಡಿನ ವ್ಯವಹಾರವನ್ನ ಮಾತಾಡ್ತಾರೆ. ಏನು ಸರಸ್ವತಿಗೆ ಬೆಲೆನೇ ಇಲ್ವಾ? ಯಾಕೆ ಈ ರೀತಿ ನಡೀತಾ ಇದೆ ಅನ್ನೋದನ್ನು ಕೊಂಚಿತವಾಗಿನೂ ಇವರಿಗೆ ಮಾನ ಮರ್ಯಾದೆ ಈ ರೀತಿ ಆಗ್ತದೆ. ಆದ್ರೆ ನಾನ್ ಹೇಳ್ತಾ ಇರೋದು ಕಾವೇರಿ ಅಂತೇಳಿ ಆ ಹುಡುಗಿ ಹೆಸರು, ನಾನು ದಯವಿಟ್ಟು ಆ ತಂದೆ ತಾಯಿಗಳ ಹೆಸರನ್ನು ನಾನು ಪ್ರಸ್ತಾಪ ಪಡಿಸಕ್ಕೆ ಇಷ್ಟಪಡಲ್ಲ. ಕಾವೇರಿ ಅಂತ ಆ ಹುಡುಗಿ ರ್ಯಾಂಕ್ ಸ್ಟೂಡೆಂಟ್, ಅವಳನ್ನ ನಾವು ಫ್ರೀ ಆಗಿ ಕಲಿಸ್ತೀವಿ ಅಂತ ಅವರಲ್ಲಿ ಅಡ್ಮಿಷನ್ ಮಾಡಿಕೊಂಡು ನಂತರದಲ್ಲಿ ಅವರ ತಂದೆಗೆ ಏನೋ ಕುಟುಂಬದಲ್ಲಿ ಸಮಸ್ಯೆ ಆಗಿದ್ದ ಕಾರಣಕ್ಕೆ, ಇಲ್ಲ ನನಗೆ ಆಗ್ತಾ ಇಲ್ಲ, ನನ್ನ ಕುಟುಂಬದ ತೊಂದರೆ ಇದೆ, ನಾನು ನೇರವಾಗಿರುವ ಅಂದ್ರೆ ನಾನು ಇರುವ ಸ್ಥಳದಿಂದ
ಸಮಯದಿಂದ ನನಗೆ ಯಾವ್ದು ಹತ್ತಿರದಲ್ಲಿದೆಯೋ ಆ ಕಾಲೇಜ್ಗೆ ನಾನು ಹೋಗ್ತೀನಿ, ನನಗೆ ಅವಕಾಶ ಕೊಡಿ ಅಂದ್ರೆ ಯಾವುದೇ ಕಾರಣಕ್ಕೂ ನಾನು ಸೆಲ್ಫಿ ನಾನು LC ಕೊಡಲ್ಲ ಅನ್ನೋದು ಹಠವಾದ. ಮುಂಚೆ ಹೇಳಿದ್ದು ನಾನು ಫ್ರೀ ಆಗಿ ನಿಮಗೆ ಎಜುಕೇಶನ್ ಕೊಡ್ತೀನಿ ಅಂತ, ಆದ್ರೆ LC ಕೇಳ್ಬೇಕಾದಾಗ ದುಡ್ಡು ಕಟ್ಟು ಅನ್ನೋದು ಯಾವ್ದ್ರಿ ನ್ಯಾಯ ಇದೆಯಲ್ಲ? ಯಾವ್ದು ನ್ಯಾಯ ಇದು? ಇವತ್ತು ಒಬ್ಬ ಹೆಣ್ಣು ಮಗಳು ಬಂದು ವಿಡಿಯೋ ಮಾಡಿ ಹಾಕ್ತಾ ಇದ್ದಾಳೆ ಅಂದ್ರೆ ಅವ್ಳಿಗೆ ಎಷ್ಟು ನೋವಾಗಿರ್ಬೋದು, ಎಷ್ಟು ನೋವು. ಸಂಬಂಧಪಟ್ಟಂತ ಎಜುಕೇಶನ್ ಅವರೆಲ್ಲರೂ ಕೂಡ ದಯವಿಟ್ಟು ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಆ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ನ್ಯಾಯ ಕೊಡಿಸ್ಬೇಕು ಅನ್ನೋದೇ ಈ PMTV ಕರ್ನಾಟಕದ ಒಂದು ವಿಶೇಷ ಸುದ್ದಿಯನ್ನ ಇವತ್ತು ನಾನು ಪ್ರಸ್ತಾಪ ಪಡಿಸ್ತಾ ಇದ್ದೀನಿ. ಸ್ನೇಹಿತರೆ, ಅರ್ಜುನ್ ಸರ್ ಅಂತಂದ್ರೆ ಮ್ಯಾನೇಜ್ಮೆಂಟ್ ಪ್ರಿನ್ಸಿಪಾಲ್ ಯಾವನು ಏನಂತ ಗೊತ್ತಿಲ್ಲ ನನಗೆ, ಆದ್ರೆ ನನಗೆ ಸಂಪರ್ಕಕ್ಕೆ ಬಂದಿರೋದು ವಿಷಯ ಇವನಿಂದ ಸಮಸ್ಯೆ ಆಗಿದೆ, ಇವರಿಂದ ತೊಂದರೆ ಆಗಿದೆ, ಆದಷ್ಟು ನಾವು ಪ್ರಯತ್ನ ಪಡ್ತೀವಿ ಆ ಫೋಟೋವನ್ನ ನಾವು ಪ್ರಸಾರ ಮಾಡೋದಕ್ಕೆ. ದಯವಿಟ್ಟು ನಮ್ಮ ಕಡೆಯಲ್ಲಿ, ತಮ್ಮ ಊರಲ್ಲಿ, ತಮ್ಮ ಜಿಲ್ಲೆಯಲ್ಲಿ ಏನಾದ್ರೂ ಇಂಥ ಸಮಸ್ಯೆಗಳಿದ್ದಿದ್ರೆ ಈ ಹೆಣ್ಣು ಮಗಳಿಗೆ ನೀವು ಯಾರಾದ್ರೂ ಸಪೋರ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಇಂಥ ಹುಳಗಳನ್ನ ನಾವು ಮಟ್ಟ ಹಾಕಬಹುದು. ಯಾಕೆಂದ್ರೆ ಇವತ್ತು ಎಲ್ಲರೂ ಬಡ್ರು ಮಕ್ಕಳೇನೆ ಇವತ್ತು ಆರ್ಮಿಯಲ್ಲಿ ಇರೋದು, ಯಾರು ಕೋಟ್ಯಾಧೀಶರು ಮಕ್ಕಳಲ್ಲ. ಹಾಗಾಗಿ ಇವತ್ತು ಈ ಹೆಣ್ಣು ಮಗಳು ಕೂಡ DC ಆಗ್ಬೋದು, AC ಆಗ್ಬೋದು, ಅಂತವ್ರಿಗೆ ನಾವು ಅವಕಾಶವನ್ನ ಕೊಡೋಣ. ಸ್ನೇಹಿತರೆ, ಇದು ಇವತ್ತಿನ ಈ ವಿಶೇಷ. ಆದಷ್ಟು ಬೇಗ ಈ ಸುದ್ದಿ ಪ್ರಸಾರ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಕಳಿಸಿ. ಒಂದು ವೇಳೆ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಗಂಭೀರವಾದಂತ ಸಂಬಂಧಪಟ್ಟ ಇಲಾಖೆಗೆ ಅದರ ವಿರುದ್ಧ ನಾವು PMTV ಕರ್ನಾಟಕದ ಮುಖಾಂತರ ನಾವು ಟೀಮ್ ಜೊತೆಗೆ ಭೇಟಿಯಾಗಿ ಅದರ ಜೊತೆ ಹೋರಾಟವನ್ನ ಮಾಡ್ತೀವಿ. ಈ ಹೆಣ್ಣು ಮಗಳಿಗೆ ನ್ಯಾಯ ಕೊಡಿಸಲೇಬೇಕು, ನ್ಯಾಯ ಸಿಗುತ್ತೆ, ನಾವು ಕೊಡಿಸ್ತೀವಿ ಅನ್ನೋದೇ ಈ PMTV ಕರ್ನಾಟಕ ಒಂದು ಸುದ್ದಿ ಪ್ರಸಾರ ಮಾಡಿದೆ. ಸ್ನೇಹಿತರೆ, ಇಂಥ ವಿಚಾರಗಳನ್ನ ತಮ್ಮ ಮುಂದೆ ನಾನು ಪ್ರಸ್ತಾಪ ಪಡಿಸಿದ್ದೀನಿ. ಮತ್ತೊಂದು ಏನಾದ್ರೂ ನಮ್ಗೆ ಆಗ್ಲಿಲ್ಲ ಅಂದ್ರೆ ದಯವಿಟ್ಟು ಆ ಸ್ಥಳದಲ್ಲಿ ಹೋದಾಗ ನೇರವಾಗಿ ನಾವು ಲೈವ್ ಮಾಡುವಂತ ಪ್ರಯತ್ನ ಮಾಡ್ತೀವಿ. ದಯವಿಟ್ಟು ತಾವೆಲ್ಲರೂ ಸಪೋರ್ಟ್ ಮಾಡಿ. ಯಾರೆಲ್ಲ ಸಪೋರ್ಟ್ ಮಾಡ್ತಿರಲ್ಲ, ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ನಂಬರ್ ಅನ್ನು ಹಾಕಿ ನೀವು ನಮ್ಮ ಜೊತೆಗೆ ಕೈ ಜೋಡಿಸಿ ಅಂತ ಹೇಳ್ತಾ ಇದ್ದೀವಿ. ಸ್ನೇಹಿತರೆ, ಮತ್ತೊಂದು ವಿಶೇಷ ಸುದ್ದಿಯೊಂದಿಗೆ ಬರ್ತೀನಿ. ನಿಮ್ಮ GK ಮಂಜುನಾಥ್. ನಮಸ್ಕಾರ.